ओम शांति। मीठे बच्चे, संगम युग पर ही तुम्हें आत्मा अभिमानी बनने की मेहनत करनी पड़ती है। सतयुग अथवा कलयुग में यह मेहनत होती नहीं। ಶಿವ ಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ಸಂಗಮ ಯುಗದಲ್ಲಿ ತಾವು ಆತ್ಮ ಅಭಿಮಾನಿಗಳಾಗುವಂಥ ಪರಿಶ್ರಮವನ್ನು ಪಡಬೇಕಾಗಿ ಬರುತ್ತೆ. ಸತ್ಯುಗದಲ್ಲಿ ಅಥವಾ ಕಲಿಯುಗದಲ್ಲಿ ಈ ಪರಿಶ್ರಮ ಇರೋದಿಲ್ಲ. प्रश्न ಇದೆ, श्री कृष्ण का नाम उनके माँ बाप से भी अधिक बाला है क्यों? ಶ್ರೀಕೃಷ್ಣನ ಹೆಸರು ಅವರ ತಂದೆ ತಾಯಿಗಳಿಗಿಂತಲೂ ಹೆಚ್ಚು ಪ್ರಸಿದ್ಧವಾಗಿದೆ, ಯಾಕೆ? क्योंकि श्री कृष्ण से पहले जिनकी भी जन्म होती है वे जन्म योग बल से नहीं होती. ನೋಡಿ, ಶ್ರೀಕೃಷ್ಣನಿಗೆ ಮೊದಲು ಯಾರೆಲ್ಲ ಜನ್ಮ ತಾಳ್ತಾರೆ ಅವ್ರು ಯಾರ್ದು ಕೂಡ ಯೋಗ ಶಕ್ತಿಯಿಂದ ಜನ್ಮ ಆಗೋದಿಲ್ವಂತೆ. कृष्ण के माँ बाप ने कोई योग बल से जन्म नहीं लिया. श्री कृष्णನ ಅಪ್ಪ ಅಮ್ಮ ಯೋಗ ಬಲದಿಂದ ಹುಟ್ಟಲಿಲ್ಲ. पूरी कर्मातीत अवस्था वाले राधे कृष्ण ही हैं, वही सद्गति को पाते हैं. ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ಪಡೆದಿರುವಂಥವರೇ ರಾಧಾಕೃಷ್ಣರು, ಅವರೇ ಸದ್ಗತಿಯನ್ನು ಪಡಿತಾರೆ. जब सब पाप आत्माएं खत्म हो जाती है तब गुलगुल नई दुनिया में श्री कृष्ण का जन्म होता है. ಯಾವಾಗ ಈ ಕಲಿಯುಗದಲ್ಲಿರುವಂಥ ಪಾಪಾತ್ಮರೆಲ್ಲ ಸಮಾಪ್ತಿ ಆಗಿಬಿಡ್ತಾರೆ, ಆಗ ಸುಂದರವಾಗಿರ್ತಕ್ಕಂಥ ಹೊಸ ಪ್ರಪಂಚದಲ್ಲಿ ಶ್ರೀಕೃಷ್ಣನ ಜನ್ಮ ಆಗತ್ತೆ. ಉಸೆ ಹಿ ವೈಕುಂಠ ಕಹಾ ಜಾತಾ ಹೈ, ಅದಕ್ಕೆ ವೈಕುಂಠ ಅಂತ ಕರೀಲಾಗತ್ತೆ. संगम पर श्री कृष्ण की आत्मा ने सबसे अधिक पुरुषार्थ किया. संगम युगದಲ್ಲಿ ಶ್ರೀಕೃಷ್ಣನ ಆತ್ಮ ಅತಿ ಹೆಚ್ಚು ಪುರುಷಾರ್ಥವನ್ನು ಮಾಡಿದೆ. इसलिए उनका नाम बाला है, ಅದರಿಂದ ಅವರ ಹೆಸರು ಪ್ರಸಿದ್ಧ ಇದೆ. ओम शांति. मीठे मीठे रूहानी बच्चों को रूहानी बाप बैठ समझाते. ಮಧುರ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. 5000 वर्ष के बाद एक ही बार बच्चों को आकर पढ़ाते हैं. 5000 ವರ್ಷಗಳಿಗೊಂದ್ಸಲ ತಂದೆ ಬಂದು ಮಕ್ಕಳಿಗೆ ಓದಿಸ್ತಾರೆ. पुकारते भी है हम पतितों को आकर पावन बनाओ. ಕರೀತಾನೂ ಇರ್ತಾರೆ, ಬಂದ್ಬಿಟ್ಟು ನಮ್ಮನ್ನ ಪತಿತರನ್ನ ಪಾವನ ಮಾಡಿ ಅಂತ ಕರೀತಾನೂ ಇರ್ತಾರೆ. तो सिद्ध होता है कि दुनिया पतित है, ಅದರಿಂದ ಗೊತ್ತಾಗುತ್ತೆ ಪ್ರಪಂಚ ಪತಿತ ಆಗ್ಬಿಟ್ಟಿದೆ. नई दुनिया पावन दुनिया थी, नया मकान खूबसूरत होता है. ಹೊಸ ಪ್ರಪಂಚ ಪಾವನ ಪ್ರಪಂಚ ಇತ್ತು. ಪಾವನ ಪ್ರಪಂಚದಲ್ಲಿ ಮನೆಗಳು ಕೂಡ ಬಹಳ ಸುಂದರವಾಗಿರೋದು ಕಟ್ತಾರೆ. ಪುರಾಣ ಜೈಸೆ ಟೂಟ್ ಫೂಟ್ ಹೋ ಜಾತಾ ಹೈ, ಹಳೆದರಲ್ಲಿ ರಿಪೇರಿಗಳು ಅವೆಲ್ಲ ಆಗ್ತಾ ಇರುತ್ತೆ. ಬರ್ಸಾತ್ ಮೇ ಗಿರ್ ಪಡ್ತೆ ಹೈ, ಮನೆಗಳು ಮಳೆಗಳು ಬಂದಾಗ ಬಿದ್ದೋಗ್ತವೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಬಾಬಾ ಆಯಾ ಹೈ ನೈ ದುನಿಯಾ ಬನಾನೆ. ಈಗ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಶಿವ ತಂದೆ ಬಂದಿರೋದು ಹೊಸ ಪ್ರಪಂಚವನ್ನು ಮಾಡಲಿಕ್ಕೆ. ಅಭಿ ಪಡಾ ರಹೆ ಹೇ, ಫಿರ್ 5000 ವರ್ಷ ಕೆ ಬಾದ್ ಪಡಾಯಂಗೆ. ಈಗ ಸಂಗಮಯುಗದಲ್ಲಿ ಶಿವಬಾಬಾ ಓದಿಸ್ತಾ ಇದ್ದಾರೆ, ಮತ್ತೆ ಇದೇ ಥರ ಓದಿಸ್ಲಿಕ್ಕೆ 5000 ವರ್ಷಗಳ ನಂತರ ಬರ್ತಾರೆ. ಐಸಾ ಕಭಿ ಕೋಯಿ ಸಾಧು ಸಂತಾದಿ ಅಪ್ನೆ ಫಾಲೋವರ್ಸ್ ಕೋ ನಹಿ ಪಡಾಯಂಗೆ. ಈ ರೀತಿ ಯಾವುದೇ ಸಾಧು ಸಂತರು ತಮ್ಮ ಅನುಯಾಯಿಗಳಿಗೆ ಓದಿಸೋದಿಲ್ಲ. उनको यह पता ही नहीं है, ಅವ್ರಿಗಿದು ಗೊತ್ತೇ ಇಲ್ಲ. ನಾ ಖೇಲ್ ಕಾ ಪತಾ ಹೈ ಕ್ಯೋಂಕಿ ನಿವೃತ್ತಿ ಮಾರ್ಗ ವಾಲೆ ಹೈ. ಈ ಸೃಷ್ಟಿಯ ಆಟದ ಬಗ್ಗೆನೂ ಕೂಡ ಅವ್ರಿಗೆ ಗೊತ್ತಿಲ್ಲ, ಯಾಕೆಂದರೆ ಅವ್ರದ್ದು ನಿವೃತ್ತಿ ಮಾರ್ಗ ಆಗಿದೆ. ಬಾಬಾ ಬಿಗರ್ ಕೊಯ್ ಬಿ ಸೃಷ್ಟಿಗೆ ಆದಿ ಮಧ್ಯಂತ ಕಾ ರಾಜ್ ಸಮಜಾ ನಾ ಸಕೆ. ಶಿವ ಬಾಬಾರವರು ವಿನಃ ಬೇರೆ ಯಾರೂ ಕೂಡ ಈ ಪ್ರಪಂಚದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. आत्मा अभिमानी बनने में ही बच्चों को मेहनत होती है. ಆತ್ಮಾಭಿಮಾನಿಗಳಾಗೋದಕ್ಕೇನೆ ಮಕ್ಕಳಿಗೆ ಕಷ್ಟ ಆಗುತ್ತೆ. क्योंकि आधा कल्प में तुम कभी ಆತ್ಮಾಭಿಮಾನಿ बने ही नहीं हो. ಅರ್ಧ ಕಲ್ಪದಲ್ಲಿ ನೀವೆಂದೂ ಕೂಡ ಆತ್ಮಾಭಿಮಾನಿಗಳು ಆಗಿರಲಿಲ್ಲ. अब बाबा कहते हैं अपने को आत्मा समझो. ಈಗ ಶಿವ ಬಾಬಾ ಹೇಳ್ತಾರೆ, ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ऐसा नहीं कि आत्मा सो परमात्मा, ಹಿಂಗೆ ತಿಳ್ಕೊಬೇಡಿ ಆತ್ಮನೇ ಪರಮಾತ್ಮ ಅಂತ. नहीं, अपने को आत्मा समझ परम पिता परमात्मा शिव को याद करना है. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ಪರಮಪಿತ ಪರಮಾತ್ಮ ಶಿವನನ್ನು ನೆನೀಬೇಕು.
ಯಾದ್ ಕಿ ಯಾತ್ರಾ ಹೈ ಮುಖ್ಯ, ಇದರಲ್ಲಿ ನೆನಪಿನ ಯಾತ್ರೆ ಅನ್ನೋದು ಮೇನ್ ಆಗಿದೆ. ಜಿಸ್ಸೆ ಹಿ ತುಮ್ ಪತಿತ್ ಸೆ ಪಾವನ್ ಬಂತೆ ಹೋ, ಇದರಿಂದನೇ ನೀವು ಪತಿತರಿಂದ ಪಾವನರು ಆಗ್ತೀರಾ. इसमें कोई स्थूल बात नहीं है, कोई नाक कान आदि नहीं बंद करना, ಇದರಲ್ಲಿ ಯಾವುದೇ ಸ್ಥೂಲವಾಗಿರ್ತಕ್ಕಂಥ ವಿಚಾರ ಇಲ್ಲ. ಇದರಲ್ಲಿ ಮೂಗು ಕಿವಿ ಮುಚ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮೂಲ ಬಾತ್ ಹೈ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರ್ನಾ, ಮೇನ್ ವಿಚಾರ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ. ತುಮ್ ಆಧಾ ಕಲ್ಪ ಸೆ ಹಿರೇ ಹುಯೇ ಹೋ ದೇಹಾಭಿಮಾನ ಮೇ ರಹನೆ ಕೆ, ಅರ್ಧ ಕಲ್ಪದಿಂದ ದೇಹಾಭಿಮಾನದಲ್ಲಿ ಬಂದ್ಬಿಟ್ಟು ಅದನ್ನೇ ಅಭ್ಯಾಸ ಮಾಡಿಬಿಟ್ಟಿದ್ದೀರಾ. ಪಹಲೆ ಅಪ್ನೆ ಕೋ ಆತ್ಮ ಸಮझेंगे ತಬ್ ಹಿ ಬಾಬಾ ಕೋ ಯಾದ್ ಕರ್ ಸಕೆಂಗೆ. ಮೊಟ್ಟ ಮೊದಲನೇದಾಗಿ ಯಾವಾಗ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊತೀರೋ ಆಗಲೇ ತಂದೆಯನ್ನು ನೆನಪು ಮಾಡಲಿಕ್ಕೆ ಸಾಧ್ಯ. भक्ति मार्ग में भी बाबा बाबा कहते आते हैं, बच्चे जानते हैं सतयुग में एक ही लौकिक बाप है, यहाँ वहाँ पारलौकिक बाप को याद करते नहीं हैं क्योंकि सुख है. ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಒಬ್ಬರೇ ಲೌಕಿಕ ತಂದೆ ಇರ್ತಾರೆ, ಅಲ್ಲಿ ಪಾರಲೌಕಿಕ ತಂದೆಯನ್ನು ಯಾರೂ ನೆನಪು ಮಾಡೋದಿಲ್ಲ. ಏಕೆಂದರೆ ಅಲ್ಲಿ ಅಪಾರವಾದಂಥ ಏನಿರುತ್ತೆ, ಸುಖ ಇರುತ್ತೆ. ಭಕ್ತಿ ಮಾರ್ಗ ಮೇ ಫಿರ್ ದೋ ಬಾಬಾ ಬಂದ್ ಜಾತೆ. ಭಕ್ತಿ ಮಾರ್ಗದಲ್ಲಿ ಲೌಕಿಕ ತಂದೆನೂ ಇರ್ತಾರೆ, ದುಃಖ ಬಂದಾಗ ಭಗವಂತನೂ ನೆನೆಸ್ತಾರೆ. ಲೌಕಿಕ ಅವರು ಪಾರಲೌಕಿಕ, ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರು ತಂದೆ ನೆನಪು ಅಲ್ಲಿ ಮಾಡ್ತಾರೆ. ಬಟ್ ದುಃಖ ಮೇ ಸಬ್ ಪಾರಲೌಕಿಕ ಬಾಪ್ ಕೋ ಯಾದ್ ಕರ್ತೆ. ಕಷ್ಟ ಕಾಲದಲ್ಲಿ ದುಃಖದಲ್ಲಿ ಎಲ್ಲರೂ ಪಾರಲೌಕಿಕ ತಂದೆಯನ್ನು ನೆನೀತಾರೆ. सतयुग में भक्ति होती नहीं, वहाँ तो है ही ज्ञान की प्रारब्ध, ऐसा नहीं कि ज्ञान रहता है. ಸತ್ಯುಗದಲ್ಲಿ ಇರೋದೇ ಜ್ಞಾನದ ಪ್ರಾರಬ್ಧ, ಈಗಿಲ್ಲ ಅಲ್ಲಿ ಜ್ಞಾನ ಇರುತ್ತೆ ಅಂತಿಲ್ಲ. ಈ ಸಮಯಕ್ಕೆ ಜ್ಞಾನಕ್ಕೆ ಪ್ರಾರಬ್ಧ ಮಿಲ್ತಿ ಹೈ. ಸಂಗಮಯುಗದಲ್ಲೇ ಜ್ಞಾನದ ಪ್ರತಿಫಲ ಅನ್ನೋದು ಸಿಗುತ್ತೆ. ಬಾಬಾ तो एक ही बार आते हैं, आधा कल बेहद का बाबा का सुख का वर्षा रहता है. ತಂದೆ ಬರೋದು ಒಂದೇ ಸಲಿ, ಅರ್ಧ ಕಲ್ಪ ಬೇಹದ್ದಿನ ತಂದೆ ಸುಖದ ಆಸ್ತಿ ಅನ್ನೋದು ನೆನಪಿರುತ್ತೆ. फिर लौकिक बाप से आधा अल्पकाल का सुख मिलता है, वर्षा मिलता है. ನಂತರ ಲೌಕಿಕ ತಂದೆಯಿಂದ ಅಲ್ಪಕಾಲದ ಒಂದು ಆಸ್ತಿ ಅನ್ನೋದು ಸಿಗುತ್ತೆ. यह मनुष्य नहीं समझा सकते हैं, यह है नई बात. ಇದನ್ನು ಮನುಷ್ಯರು ತಿಳ್ಕೊಳ್ಳೋದಿಲ್ಲ, ಇದು ಹೊಸ ವಿಚಾರ ಆಗಿದೆ. 5000 वर्ष के बाद संगम पर एक ही बार बाप आते हैं. 5000 ವರ್ಷಗಳಲ್ಲಿ ಒಂದೇ ಒಂದು ಸಲ ತಂದೆ ಬರ್ತಾರೆ. जबकि कलयुग अंत सतयुग की आदि का संगम होता है. ಯಾವಾಗ ಕಲಿಯುಗದ ಕೊನೆ ಸಮಯ, ಸತ್ಯುಗದ ಪ್ರಾರಂಭದ ಸಮಯ, ಸಂಗಮಯುಗ ಸ್ಟಾರ್ಟ್ ಆಗುತ್ತೆ, ಆವಾಗಲೇ ತಂದೆ ಬರ್ತಾರೆ. ನೈ ದುನಿಯಾ ಫಿರ್ ಸೆ ಸ್ಥಾಪನಾ ಕರ್ನೆ, ಪುನಃ ಹೊಸದಾಗಿ ಪ್ರಪಂಚವನ್ನು ಸ್ಥಾಪನೆ ಮಾಡಲಿಕ್ಕೆ. नई दुनिया में इन लक्ष्मी नारायण का राज्य था, फिर त्रेता में राम राज्य था. ಹೊಸ ಪ್ರಪಂಚದಲ್ಲಿ ಈ ಲಕ್ಷ್ಮೀನಾರಾಯಣರದು ರಾಜ್ಯ ಇತ್ತು, ನಂತರ ತ್ರೇತಾಯುಗದಲ್ಲಿ ರಾಮ ರಾಜ್ಯ ಇತ್ತು. ಬಾಕಿ ದೇವತಾಯೇ ಆದಿ के जो भी इतने चित्र बनाते हैं ये सब है ಭಕ್ತಿ ಮಾರ್ಗ की ಸಾಮಗ್ರಿ. ಇಷ್ಟೊಂದು ದೇವಾನ್ ದೇವತೆಗಳದು ಚಿತ್ರಗಳನ್ನೆಲ್ಲ ಏನು ಮಾಡಿದ್ದಾರೆ, ಇದೆಲ್ಲವೂ ಕೂಡ ಭಕ್ತಿ ಮಾರ್ಗದ್ದು ಸಾಮಗ್ರಿ ಆಗಿದೆ. ಬಾಬಾ कहते हैं इन सबको भूल जाओ. ಶಿವಬಾಬಾ ಹೇಳ್ತಾರೆ, ಇವೆಲ್ಲರನ್ನೂ ಕೂಡ ಮರೀರಿ. ಅಭಿ ಅಪ್ನೆ ಕೋ ಗರ್ ಅವ್ರ ನೈ ದುನಿಯಾ ಕೋ ಯಾದ್ ಕರೋ. ಈಗ ನೀವು ಆತ್ಮ ಅಂತ ತಿಳ್ಕೊಂಡು ಮನೆಯನ್ನು ನೆನಪು ಮಾಡಿ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಿ. ಭಕ್ತಿ ಮಾರ್ಗ ಹೈ ಸಮಜ್, ज्ञान मार्ग है भक्ति, ज्ञान मार्ग है समझ की मार्ग, जिससे तुम 21 जन्मों के लिए समझदार बन जाते हो. ಈ ಒಂದು ಜ್ಞಾನ ಮಾರ್ಗದಲ್ಲಿ ತಿಳುವಳಿಕೆಯ ಮಾರ್ಗ ಆಗಿದೆ. ಇದರಿಂದ ನೀವು 21 ಜನ್ಮಗಳವರೆಗೆ ತಿಳುವಳಿಕೆ ಉಳ್ಳವರು ಆಗ್ತೀರಾ. ಕೋಯಿ ದುಃಖ ನಹಿ ರಹತಾ ಹೈ. ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ದುಃಖ ಅನ್ನೋದೇ ಇರೋದಿಲ್ಲ. ಸತ್ಯುಗ ಮೇ ಕಭಿ ಕೋಯಿ ಐಸಾ ನಹಿ ಕಹೆಂಗೆ ಹಮ್ಕೋ ಶಾಂತಿ ಚಹಿಯೆ. ಸತ್ಯುಗದಲ್ಲಿ ಎಂದೂ ಯಾರು ಈ ರೀತಿ ಹೇಳೋದಿಲ್ಲ, ನಮಗೆ ಶಾಂತಿ ಬೇಕು, ಶಾಂತಿ ಕೊಡಿ ಅಂತ. ಕಹಾ ಜಾತಾ ಹೈ ಮಾಂಗನೆ ಸೆ ಬರ್ನಾ ಬಲ. ಹೇಳ್ತಾರೆ, ಬೇಡೋದಕ್ಕಿಂತಲೂ ಸಾಯೋದ್ಲೇಸು. ಬಾಬಾ ತುಮको ऐसा समझदार बना देते हैं जो देवताओं को भी भगवान से कोई चीज़ मांगने का दरकार नहीं रहती. ಸತ್ಯುಗ ಬಾಬಾರವರು ಸಂಗಮಯುಗದಲ್ಲಿ ಇಷ್ಟೊಂದು ಬುದ್ಧಿವಂತನಾಗಿ ಮಾಡಿಬಿಡ್ತಾರೆ. ದೇವತೆಗಳಿಗೆ ಭಗವಂತನ ಹತ್ರ ಏನು ಕೂಡ ಬೇಡೋ ಅಂತ ಅವಶ್ಯಕತೆಯೂ ಇರಲ್ಲ, ಭಾಳ ಸಾಹುಕಾರನಾಗಿ ಮಾಡಿಬಿಡ್ತಾರೆ ಸಂಗಮಯುಗದಲ್ಲಿ.
मांगने का दरकार नहीं रहता। सतयुगದಲ್ಲಿ ಬೇಡುವಂತ ಅವಶ್ಯಕತೆ ಇರೋದಿಲ್ಲ। यहाँ तो दुआ मांगते हैं, पोप आदि आते हैं तो कितने दुआ लेने जाते हैं। ಈ ಕಲಿಯುಗದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಗಳನ್ನು ಮಾಡ್ತಾರೆ, ಆಶೀರ್ವಾದಗಳನ್ನು ಬೇಡ್ತಾರೆ। ಈ ಒಂದು ಕಲಿಯುಗದಲ್ಲಿ ಪೋಪ್ ಎಲ್ಲ ಬಂದರೆ ಅಲ್ಲಿ ಹೋಗ್ಬಿಟ್ಟು ಎಷ್ಟೊಂದು ಆಶೀರ್ವಾದಗಳನ್ನು ಬೇಡ್ತಾರೆ। ಪೋಪ್ ಕಿತ್ನೋಂಕಿ ಶಾದಿಯ ಕರಾತೆ ಇರತ್ತೆ। ಪೋಪ್ ಹೋಗ್ಬಿಟ್ಟು ಎಷ್ಟೊಂದು ಜನಕ್ಕೆ ಮ್ಯಾರೇಜಸ್ಸು ಮಾಡ್ತಾರೆ। ಬಾಬಾ ತೋ ವಹ ಕಾಮ ನಹಿ ಕರ್ತೆ ಹೇ। ಶಿವಬಾಬಾ ಅವರಂತೂ ಮ್ಯಾರೇಜ್ ಮಾಡಿಸೋ ಕೆಲಸ ಮಾಡೋದಿಲ್ಲ। भक्ति मार्ग में जो पास्ट हो गया सो तो अब हो रहा है, सो फिर रिपीट होना है। ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಕಳೆದು ಹೋಗಿದೆಯೋ ಅದು ಪುನಃ ಏನಾಗ್ತಾ ಇದೆ, ರಿಪಿಟೇಷನ್ ಆಗ್ತಾ ಇದೆ। ದಿನ ಪ್ರತಿದಿನ ಭಾರತ್ ಕಿತ್ನ ಗಿರ್ತಾ ಜಾತಾ ಹೈ। ಡೈಲಿ ಪ್ರಪಂಚ ಏನಾಗ್ತಾ ಇದೆ, ಕೆಳಗಡೆಗೆ ಇಳಿತಾ ಇದೆ। ಅಭಿ ತೋ ಹೈ ಸಂಗಮ ಯುಗ ಪರ್, ಈಗ ನೀವು ಇದ್ದೀರಿ ಸಂಗಮ ಯುಗದಲ್ಲಿ। ಬಾಕಿ ಸಬ್ ಹೈ ಕಲಿಯುಗಿ ಮನುಷ್ಯ, ಎಲ್ಲ ಮನುಷ್ಯರು ಕಲಿಯುಗದಲ್ಲಿದ್ದಾರೆ। ಜಬ್ ತಕ್ ಯಹಾ ನಾ ಆಯೆ ತಬ್ ತಕ್ ಕುಚ್ ಸಮಜ್ ನಾ ಸಕೆ। ಶಿವಬಾಬಾ ಎಲ್ಲಿವರೆಗೆ ಈ ಸೃಷ್ಟಿಗೆ ಬರೋದಿಲ್ಲ ಅಲ್ಲಿವರೆಗೆ ಏನು ತಿಳ್ಕೊಳಕ್ಕಾಗೋದಿಲ್ಲ। ಅಭಿ ಸಂಗಮ ಯುಗ ಹೈ ವಾ ಕಲಿಯುಗ ಹೈ, ಈಗ ನಡೀತಾ ಇರೋದು ಸಂಗಮ ಯುಗನೋ ಕಲಿಯುಗನೋ। ಏಕ ಹಿ ಘರ್ ಮೇ ಬಚ್ಚೆ ಸಮಜ್ತೆ ಸಂಗಮ ಯುಗ ಪರ್, ಬಾಪ್ ಕಹೆಂಗೆ ಹಮ್ ಕಲಿಯುಗ ಮೇ ಹೈ ತೋ ಕಿತ್ನಾ ತಕ್ಲೀಫ್ ಹೋ ಪಡ್ತಾ ಹೈ। ಒಂದೇ ಮನೆಯಲ್ಲಿ ಅಪ್ಪ ಆಗಿರೋ ಅಂಥವ್ರು ಕಲಿಯುಗದಲ್ಲಿರ್ತಾರೆ, ಮಕ್ಕಳಾಗಿರೋ ಅಂಥವ್ರು ಸಂಗಮ ಯುಗದಲ್ಲಿರ್ತಾರೆ। ಪರಸ್ಪರ ಒಬ್ರಿಗೊಬ್ಬರಿಗೆ ತಿಕ್ಕಾಟ ನಡೆಯುತ್ತೆ। ಖಾನ್ ಪಾನ್ ಆದಿ ಕಾ ಝಂझट ಹೋ ಪಡ್ತಾ ಹೈ, ಊಟ ತಿಂಡಿ ವಿಷಯದಲ್ಲಿ ಗಲಾಟೆಗಳು ಆಗ್ತವೆ। ತುಮ್ ಸಂಗಮಯುಗಿ ಹೋ ಶುದ್ಧ ಪವಿತ್ರ ಭೋಜನ ಖಾನೆ ವಾಲೆ, ನೀವು ಸಂಗಮಯುಗದಲ್ಲಿದ್ದೀರಿ, ಶುದ್ಧ ಪವಿತ್ರ ಆಹಾರವನ್ನು ತಿನ್ನೋರು। ದೇವತಾಯೇ ಕಭಿ ಪ್ಯಾಜ್ ಆದಿ ತೋಡಿ ಖಾತೆ ಹೈ, ದೇವಾನ್ ದೇವತೆಗಳು ಈರುಳ್ಳಿ ಇವೆಲ್ಲ ತಿನ್ನೋದಿಲ್ಲ। ನಿರ್ವಿಕಾರಿ ಹೇ, ದೇವತಾಂಕೋ ಕಹಾ ಜಾತಾ ಹೈ ನಿರ್ವಿಕಾರಿ। ಯಾಕೆ ಅಂದರೆ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನೋದಿಲ್ಲ। ಯಾಕೆ ದೇವತೆಗಳು ಅಂದರೆ ಅಲ್ಲಿ ಅವು ವಿಕಾರಗಳು ಇರೋದಿಲ್ಲ ಅಂತ, ಅವು ವಿಕಾರಗಳು ಉತ್ತೇಜನ ಮಾಡಿಸುತ್ತೆ ಅಂತ ಇವತ್ತು ಆಯುರ್ವೇದ ಎಲ್ಲ ಹೇಳ್ತಾ ಇದೆ। ಭಕ್ತಿ ಮಾರ್ಗ ಸಬ್ ತಮೋ ಪ್ರಧಾನ್ ಬನ್ಗೆ, ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗ್ಬಿಟ್ಟಿದ್ದಾರೆ। ಕೋಯಿ ಬಿ ಐಸಾ ನಹಿ ಜೋ ಸಮझे कि आत्मा पहले सतो प्रधान थी फिर तमो प्रधान बनी है। ಈ ರೀತಿ ಯಾರೂ ಇಲ್ಲ ತಿಳ್ಕೊಳ್ಳೋ ಅಂಥವ್ರು। ಮೊದಲು ಆತ್ಮ ಸತೋ ಪ್ರಧಾನ ಇತ್ತು, ನಂತರ ತಮೋ ಪ್ರಧಾನ ಆಗಿದೆ। ಏಕೆಂದರೆ ಆತ್ಮ ಅನ್ನೋದು ನಿರ್ಲೇಪ ಅಂತ ತಿಳ್ಕೊಂಡು ಬಿಡ್ತಾರೆ। ಆತ್ಮ ಸ್ವ ಪರಮಾತ್ಮ ಐಸೆ ಖ್ಯಾದೆ, ಆತ್ಮನೇ ಪರಮಾತ್ಮ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾರೆ। ಬಾಬಾ कहते ज्ञान का सागर मैं ही हूँ, जो इन देवी देवताओं धर्म के होंगे वही आकर फिर से अपना वर्षा लेंगे। ಈಗ ತಂದೆ ಹೇಳ್ತಾರೆ, ನಾನು ಜ್ಞಾನದ ಸಾಗರನಾಗಿದ್ದೇನೆ, ಯಾರು ದೇವಿ ದೇವತಾ ಧರ್ಮದವ್ರು ಇರ್ತಾರೋ ಅವರೇ ಬಂದ್ಬಿಟ್ಟು ತಮ್ಮ ಒಂದು ಆಸ್ತಿಯನ್ನು ಪುನಃ ತೆಗೆದುಕೊಂತಾರೆ। ಅಭಿ ಸ್ಯಾಂಪ್ಲಿಂಗ್ ಲಗ್ ರಹಿ ಹೈ, ಈಗ ಪುನಃ ಹೊಸ ಪ್ರಪಂಚಕ್ಕೆ ಸುಸಿ ನೆಡಲಾಗ್ತಾ ಇದೆ। ತುಮ್ ಸಮಜ್ ಜಾಯಂಗೆ ಇತನಾ ಊಂಚ್ ಪದ ಪಾನೆ ಲಾಯಕ್ ನಹಿ ಹೈ, ನೀವು ಕೂಡ ತಿಳ್ಕೊಂತೀರಾ ಇಷ್ಟೊಂದು ದೊಡ್ಡ ಪದವಿಗೆ ಹೋಗ್ಲಿಕ್ಕೆ ಯೋಗ್ಯರಿಲ್ಲ। घर में जाकर शादी आदि करते ಚೀಚಿ ಹೋತೆ रहते, ಮನೆಗಳಲ್ಲಿ ಹೋಗ್ಬಿಟ್ಟು ಮ್ಯಾರೇಜಸ್ ಮಾಡಿಸ್ತಾರೆ, ಕೊಳಕಾಗ್ತಾರೆ। ಯಾ ತೋ ಸಮझाया जाता ऊंच पद पा नहीं सकी, ಅಂಥವರು ಒಳ್ಳೆ ಪದವಿಗೆ ಹೋಗೋಕ್ಕಾಗಲ್ಲ। या राजा ही स्थापना हो रही, बाबा कहते हैं मैं तुमको राजाओं का राजा बनाता हूँ तो प्रजा जाकर बनानी पड़ती है। ಈಗ ತಂದೆ ಹೇಳ್ತಾರೆ, ನಾನು ನಿಮಗೆ ರಾಜರುಗಳಿಗಿಂತಲೂ ರಾಜರನ್ನಾಗಿ ಮಾಡ್ತಾ ಇದ್ದೀನಿ, ನೀವು ಹೋಗ್ಬಿಟ್ಟು ಪ್ರಜೆಗಳು ಯಾಕೆ ಆಗ್ಬಿಡ್ತೀರಾ, ಪ್ರಜೆಗಳನ್ನ ತಯಾರು ಮಾಡಿ, ನೀವೇ ಪ್ರಜೆಗಳಾಗೋಕೆ ಹೋಗ್ಬೇಡಿ। ನಹಿ ತೋ ರಾಜ್ಯ ಕೇಸೆ ಕರೆಂಗೆ ಕಿಸ್ ಪರ್ ಕರೆಂಗೆ, ಇಲ್ಲ ನೀವು ರಾಜರು ಹೆಂಗೆ ಆಗ್ತೀರಾ, ಯಾರ ಮೇಲೆ ರಾಜ್ಯ ಆಳ್ತೀರಾ। ಯಾ ಗೀತಾ ಕಾ ಅಕ್ಷರ है इनको कहा जाता है गीता का युग, ಇದಕ್ಕೆ ಗೀತೆಯ ಅಕ್ಷರಗಳು ಅಂತ ಹೇಳಲಾಗುತ್ತೆ, ಇದು ಗೀತೆಯ ಯುಗನೂ ಆಗಿದೆ। ತುಮ್ ರಾಜಯೋಗ सीख रहे हो, जानते हो आदि सनातन देवी देवता धर्म का फाउंडेशन लग रहा है। ನೀವು ತಿಳ್ಕೊಂಡಿದ್ದೀರಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಫೌಂಡೇಶನ್ ಹಾಕಲಾಗ್ತಾ ಇದೆ। ಸೂರ್ಯವಂಶಿ ಚಂದ್ರವಂಶಿ ದೋನೋ ರಾಜ ಈ ಸ್ಥಾಪನಾ ಹೋರಿ, ಈಗ ಸಂಗಮಯುಗದಲ್ಲಿ ಸೂರ್ಯವಂಶದವರು ತಯಾರಾಗ್ತಾ ಇದ್ದಾರೆ, ಚಂದ್ರವಂಶದವರು ತಯಾರಾಗ್ತಾ ಇದ್ದಾರೆ, ಎರಡೂ ರಾಜ್ಯಗಳು ಸ್ಥಾಪನೆ ಆಗ್ತಾ ಇದೆ। ಬ್ರಾಹ್ಮಣ ಕುಲ ಸ್ಥಾಪನಾ ಹೋ ಚುಕಾ ಹೈ, ಈಗ ಬ್ರಾಹ್ಮಣ ಕುಲ ತಯಾರಾಗ್ಬಿಟ್ಟಿದೆ। ಬ್ರಾಹ್ಮಣ ಹಿ ಫಿರ್ ಸೂರ್ಯವಂಶಿ ಚಂದ್ರವಂಶಿ ಬಂತೆ। ಸಂಗಮಯುಗದಲ್ಲಿ ಬ್ರಾಹ್ಮಣರನ್ನೇ ಸತ್ಯುಗದಲ್ಲಿ ಸೂರ್ಯವಂಶಸ್ಥರು ಚಂದ್ರವಂಶಸ್ಥರು ಆಗ್ತಾರೆ।
जो अच्छी रीति मेहनत करेंगे वह सूर्यವಂಶಿ बनेंगे. ಯಾರು ಚೆನ್ನಾಗಿ ಕಷ್ಟ ಪಡ್ತಾರೆ ಅವರೇ ಸೂರ್ಯವಂಶಸ್ಥರಾಗ್ತಾರೆ. और धर्म वाले जो आते हैं वह आते ही अपने धर्म की ಸ್ಥಾಪನಾ करने. ಬೇರೆ ಬೇರೆ ಧರ್ಮದವರು ಯಾರೆಲ್ಲ ಬರ್ತಾರೆ ಅವರು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬರ್ತಾರೆ. ಪೀಚೆ ಉಸ್ ಧರ್ಮ ಕಿ ಆತ್ಮಾಯಿ ಆತಿ रहेंगे. ನಂತರ ಆತ್ಮಗಳು ಆಯಾ ಧರ್ಮಗಳವರು ಆತ್ಮಗಳು ಬರ್ತಾ ಇರ್ತಾರೆ. ಧರ್ಮ ಕಿ ವೃದ್ಧಿ ಹೋ ಜಾತಿ. ಅನೇಕ ಧರ್ಮಗಳು ಉಟ್ಕೊಂಡು ಹೋಗ್ತಾ ಇರ್ತವೆ ವೃದ್ಧಿ. समझो कोई क्रिश्चियन है तो उनका बीज रूप क्राइस्ट ठहरा. तुम्हारा बीज रूप कौन है ಹೇಗೆ ತಿಳ್ಕೊಳ್ಳಿ. ಕ್ರಿಶ್ಚಿಯನ್ಸ್ ಇದ್ದಾರೆ, ಅವ್ರಿಗೆ ಬೀಜ ರೂಪ ಯೇಸು. ನಿಮ್ಮ ಬೀಜ ರೂಪ ಯಾರೋ ಶಿವ ಬಾಬಾ. ಕ್ಯೂಂಕಿ ಬಾಪ ಹಿ ಆಕರ್ ಸ್ವರ್ಗ ಕಿ ಸ್ಥಾಪನಾ ಕರ್. ಏಕೆಂದರೆ ಸಂಗಮಯುಗದಲ್ಲಿ ಶಿವ ಬಾಬಾನೇ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾನೆ ಬ್ರಹ್ಮರವ್ರ ಮುಖಾಂತರ. ಬ್ರಹ್ಮ ಕೋ ಹಿ ಪ್ರಜಾಪಿತ ಕಹಾ ಜಾತಾ ಹೈ. ಬ್ರಹ್ಮರವ್ರಿಗೆ ಪ್ರಜಾಪಿತ ಅಂತ ಹೇಳಲಾಗುತ್ತೆ. ರಚತಾ ನಹಿ ಕಹೆಂಗೆ. इन द्वारा बच्चे अडाप्ट किए जाते हैं. ರಚತ ಅಂತ ಹೇಳೋದಿಲ್ಲ. ಇವ್ರ ಮುಖಾಂತರ ಅನೇಕ ಮಕ್ಕಳನ್ನ ಶಿವಬಾಬಾ ದತ್ತು ಮಾಡ್ಕೊತಾರೆ. ಬ್ರಹ್ಮ ಕೋ ಬಿ ತೋ ಕ್ರಿಯೇಟ್ ಕರ್ತೆ ನಾ. ಬ್ರಹ್ಮನನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಬಾಪ್ ಆಕರ್ ಪ್ರವೇಶ ಕರ್ ಯಾ ರಚತೆ. ಶಿವಬಾಬಾ ಬಂದು ಇವರಲ್ಲಿ ಪ್ರವೇಶ ಮಾಡಿ ಇವರನ್ನ ರಚನೆ ಮಾಡ್ತಾರೆ. ಶಿವಬಾಬಾ कहते तुम मेरे बच्चे हो. ಬ್ರಹ್ಮ भी कहते तुम मेरे साकारी बच्चे हो. ಶಿವ ಬಾಬಾ ಹೇಳ್ತಾರೆ ನೀವು ನನ್ನ ಮಕ್ಕಳು. ಈ ಬ್ರಹ್ಮ ಬಾಬಾ ಹೇಳ್ತಾರೆ ನೀವು ನನಗೆ ಸಾಕಾರಿ ಮಕ್ಕಳು. ಅಭಿ ತುಮ್ ಕಾಲೆ ಚೀಚಿ ಬನ್ ಗಯೇ ಹೋ ಅಬ್ ಫಿರ್ ಬ್ರಾಹ್ಮಣ ಬನೆ ಹೋ. ಮೊದಲು ನೀವು ಕಪ್ಪಾಗೋಗ್ಬಿಟ್ಟಿದ್ರಿ, ಈಗ ಸಂಗಮಯುಗದಲ್ಲಿ ಬ್ರಾಹ್ಮಣರಾಗಿದ್ದೀರಿ. ಇಸ್ ಸಂಗಮ್ ಪರ್ ತುಮ್ ಪುರುಷೋತ್ತಮ ದೇವಿ ದೇವತಾ ಬನ್ನೇಕಿ ಮೆಹನತ್ ಕರ್ತೇವೆ. ಈ ಪುರುಷೋತ್ತಮ ಸಂಗಮಯುಗದಲ್ಲಿ ತಾವು ದೇವತಾ ಆತ್ಮಗಳಾಗ್ಲಿಕ್ಕೋಸ್ಕರ ಪರಿಶ್ರಮ ಪಡ್ತಾ ಇದ್ದೀರಿ. ದೇವತಾಂಕೋ और ಶೂದ್ರೋं को कोई मेहनत नहीं करनी पड़ती. ದೇವತೆಗಳಿಗೂ ಮತ್ತು ಶೂದ್ರರಿಗೂ ಇನ್ನೇನು ಕಷ್ಟ ಪಡೋವಂಥ ಅವಶ್ಯಕತೆ ಇಲ್ಲ. ತುಮ್ ಬ್ರಾಹ್ಮಣೋं को मेहनत करनी पड़ती देवता बनने के लिए. ನೀವು ಬ್ರಾಹ್ಮಣರಿಗೆ ಪರಿಶ್ರಮ ಪಡಬೇಕಾಗುತ್ತೆ ದೇವತೆ ಆಗ್ಲಿಕ್ಕೆ. बाप आते हैं संगम युग पर. यह है बहुत छोटा सा युग, इसलिए इनको लीप युग कहा जाता है. ಶಿವಬಾಬಾ ಬರೋದೇ ಸಂಗಮಯುಗದಲ್ಲಿ. ಇದು ಬಹಳ ಚಿಕ್ಕದಾಗಿರೋಂಥ ಯುಗ. ಈ ಯುಗದಲ್ಲಿ ಅಧಿಕ ಯುಗ ಅಂತಾನೆ ಇದಕ್ಕೆ ಕರೀಲಾಗುತ್ತೆ. ಕೋಯಿ ಜಾನ್ತೆ ನಹಿ. ಈ ಯುಗದ ಬಗ್ಗೆ ಬೇರೆ ಯಾರೋ ತಿಳ್ಕೊಂಡೇ ಇಲ್ಲ. ಬಾಬಾ ಕೋ ತೋ ಮೆಹನತ್ ಲಗ್ತಿ ಹೈ, ಐಸಾ ನಹಿ ಕಿ ಜಟ್ ಸೆ ನೈ ದುನಿಯಾ ಬನ್ ಜಾತಿ ಹೈ. ಶಿವಬಾಬಾ ಅವ್ರಿಗೂ ಈ ಸತ್ಯುಗ ಕಟ್ಲಿಕ್ಕೆ ಕಷ್ಟ ಆಗುತ್ತೆ. ಹಂಗಂತೆಲ್ಲ ತಕ್ಷಣ ಸತ್ಯುಗ ಆಗೋಗ್ಬಿಡತ್ತೆ ಇಲ್ಲ. तुमको देवता बनाने में टाइम लगता है. ನಿಮಗೂ ದೇವತೆಗಳನ್ನು ತಯಾರು ಮಾಡಲಿಕ್ಕೆ ಟೈಮ್ ಹಿಡಿಸುತ್ತೆ. जो अच्छे कर्म करते हैं वो अच्छे कुल में जन्म लेते. ಒಳ್ಳೆ ಕರ್ಮಗಳು ಮಾಡೋರು ಒಳ್ಳೆ ಕುಲದಲ್ಲಿ ಹುಟ್ಟುತ್ತಾರೆ. अभी तुम नंबर वार पुरुषार्थ अनुसार गुलगुल बन रहे. ಈಗ ನೀವು ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಸುಂದರ ಆತ್ಮಗಳು ಆಗ್ತಾ ಇದ್ದೀರಿ. ಆತ್ಮ ಹಿ ಬಂತಿ ಹೈ. ಅಭಿ ತುಮಾರಿ ಆತ್ಮ ಅಚ್ಚೆ ಕರ್ಮ ಸೀಖ್ ರಹಿ. ಆತ್ಮನೇ ಈ ರೀತಿ ಸುಂದರ ಆಗ್ತಾ ಇದೆ. ಈಗ ಆತ್ಮ ಒಳ್ಳೆ ಕರ್ಮಗಳನ್ನು ಕಲಿತಾ ಇದೆ. ಆತ್ಮ ಹಿ ಅಚ್ಚೆ ವ ಬೂರೆ ಸಂಸ್ಕಾರ ಲೇ ಜಾತಿ. ಆತ್ಮಗಳನ್ನೇ ಒಳ್ಳೆ ಸಂಸ್ಕಾರ ಕೆಟ್ಟ ಸಂಸ್ಕಾರ ಎರಡು ತಗೊಂಡೋಗುತ್ತೆ. ಅಭಿ ತುಮ್ ಗುಲ್ಗುಲ್ ಬನ್ನ ಅಚ್ಚೆ ಘರ್ ಮೇ ಜನ್ಮ ಲೇತೆ रहेंगे. ಈಗ ನೀವು ಸುಂದರ ಆತ್ಮಗಳಾಗಿ ಒಳ್ಳೊಳ್ಳೆ ಪರಿವಾರಗಳಲ್ಲಿ ಹುಟ್ಟುತ್ತಾ ಇರ್ತೀರಾ. यहाँ जो अच्छे पुरुषार्थ करते हैं जरूर अच्छे कुल में जन्म लेते होंगे. ಇಲ್ಲಿ ಯಾರು ಒಳ್ಳೆ ಪುರುಷಾರ್ಥ ಮಾಡ್ತಾ ಇರ್ತಾರೆ ಅವರೇ ಖಂಡಿತ ಒಳ್ಳೆ ಒಳ್ಳೆ ಕುಲಗಳಲ್ಲಿ ಹುಟ್ಟುತ್ತಾರೆ. ನಂಬರ್ ವಾರ್ ತೋ ಹೈನಾ. ನಂಬರ್ ವಾರ್ ಅಂತೂ ಇದ್ದೇ ಇದೆಯಲ್ವಾ. ಜೈಸೆ ಜೈಸೆ ಕರ್ಮ ಕರ್ತೆ ಐಸೆ ಐಸೆ ಜನ್ಮ ಲೇತೆ. ಎಂತೆಂಥ ಕರ್ಮಗಳೋ ಅಂತಂಥ ಜನ್ಮ. ಜಬ್ ಬೂರೆ ಕರ್ಮ ಕರ್ನೆ ವಾಲಾ ಬಿಲ್ಕುಲ್ ಖತಮ್ ಹೋ ಜಾತೆ ಫಿರ್ ಸ್ವರ್ಗ ಸ್ಥಾಪನಾ ಹೋ ಜಾತೆ. ಕೆಟ್ಟ ಕರ್ಮ ಮಾಡೋರು ಒಬ್ಬರು ಇರಲ್ಲ ಈ ಭೂಮಿ ಮೇಲೆ. ಇವರೆಲ್ಲ ಕ್ಲೋಸ್ ಆಗಿಬಿಡ್ತಾರೆ. ಇವರೆಲ್ಲ ಕ್ಲೋಸ್ ಆದಮೇಲೆ ಸ್ವರ್ಗ ಸ್ಟಾರ್ಟ್ ಆಗುತ್ತೆ, ಸ್ವರ್ಗದ ಸ್ಥಾಪನೆ ಆಗುತ್ತೆ. चांट चूट होकर तमो प्रधान जो है वह खत्म हो जाते. ಇಲ್ಲೆಲ್ಲ ಸೆಲೆಕ್ಟೆಡ್ ಆಗಿ ತಮೋ ಪ್ರಧಾನರೆಲ್ಲ ಹೊರಟೋಗಿ ಸಮಾಪ್ತಿ ಆಗಿಬಿಡ್ತಾರೆ. ಸತೋ ಪ್ರಧಾನರೇ ಉಳ್ಕೊತಾರೆ. ಈ ನೈದು ದೇವತಾವಂಕ ಆನ ಶುರು ಹೋ ಜಾತೆ. ಆಮೇಲೆ ದೇವಾನ್ ದೇವತೆಗಳು ಬರೋದು ಪ್ರಾರಂಭ ಆಗೋಗುತ್ತೆ ಅಂತ. ಜಬ್ ಭ್ರಷ್ಟಾಚಾರಿ ಸಬ್ ಖತಮ್ ಹೋ ಜಾತೆ ತಬ್ ಕೃಷ್ಣ ಕಾ ಜನ್ಮ ಹೋತಾ. ಭ್ರಷ್ಟಾಚಾರಿಗಳೆಲ್ಲ ಕ್ಲೋಸ್ ಆಗಿಬಿಡ್ತಾರೆ, ಅವಾಗ ಕೃಷ್ಣನ ಜನ್ಮ ಆಗುತ್ತೆ. ಕೃಷ್ಣ ಜನ್ಮಾಷ್ಟಮಿ ಯಾವತ್ತು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಇವತ್ತು ಮುರಳಿನಲ್ಲಿ. ಜಬ್ ತಕ್ ಬದಲಿ ಅಸದ್ಲಿ ಹೋತಿರತ್ತೆ, ಅಲ್ಲಿವರೆಗೂ ಹೋಗೋದು ಬರೋದು ಹುಟ್ಟೋದು ಸಾಯೋದು ನಡೀತಾ ಇರತ್ತೆ. ಜಬ್ ಕೋಯಿ ಚೀಚಿ ನಹಿ रहेगा ತಬ್ ಕೃಷ್ಣ ಆएगा. ಕೊಳಕ ಆತ್ಮಗಳು ಒಬ್ಬರು ಈ ಭೂಮಿ ಮೇಲೆ ಇರೋದಿಲ್ಲ, ಆವಾಗ ಕೃಷ್ಣನ ಜನ್ಮ ಆಗುತ್ತೆ.
तब तक तुम आते जाते रहेंगे. ಅಲ್ಲಿವರೆಗೂ ನೀವು ಬರ್ತಾ ಇರ್ತೀರಾ ಹೋಗ್ತಾ ಇರ್ತೀರಾ. कृष्ण को रिसीव करने वाले माँ बाप भी पहले तो चाहिए ना. ಕೃಷ್ಣನ್ನ ರಿಸೀವ್ ಮಾಡ್ಕೊಳ್ಳೋ ಅಂಥ ತಂದೆ ತಾಯಿಗಳು ಮೊದಲೇನೆ ಬೇಕಲ್ಲ, ಅವ್ರು ಹುಟ್ಟಿ ದೊಡ್ಡವ್ರು ಆಗಿರ್ಬೇಕಲ್ಲ. ಫಿರ್ ಸಬ್ ಅಚ್ಚೆ रहेंगे. ನಂತರ ಎಲ್ಲ ಒಳ್ಳೊಳ್ಳೆಯವರೇ ಇರ್ತಾರೆ. ಬಾಕಿ ಚಲೇ ಜಾಯೆಂಗೆ. ತಬ್ ಹಿ ಉನ್ಕೋ ಸ್ವರ್ಗ ಕಹಾ ಜಾತ. ಬಾಕಿ ಎಲ್ಲರೂ ಹೊರಟೋಗ್ತಾರೆ, ಒಳ್ಳೆ ಆತ್ಮಗಳೇ ಉಳ್ಕೊತಾರೆ. ಆವಾಗ ಅದಕ್ಕೆ ಸ್ವರ್ಗ ಅಂತ ಹೇಳಲಾಗುತ್ತೆ. ತುಮ್ ಕೃಷ್ಣಕ್ಕೂ ರಿಸೀವ್ ಕರ್ನೆ ವಾಲೆ रहेंगे. ನೀವು ಸ್ವರ್ಗದಲ್ಲಿ ಕೃಷ್ಣನನ್ನು ರಿಸೀವ್ ಮಾಡ್ಕೊಳ್ಳೋರು ಮಾತ್ರ ಇರ್ತೀರಾ. ಬಲ್ ತುಮಾರ ಚೀಚಿ ಜನ್ಮ ಹೋಗ ಕ್ಯೋಂಕಿ ರಾವಣ ರಾಜ್ಯ. ಭಲೆ ಕೊಳಕು ಜನ್ಮಗಳಾಗ್ಬೋದು ವಿಕಾರಗಳಿಂದ, ಆದರೂ ಕೂಡ ರಾವಣ ರಾಜ್ಯ ಅಲ್ವಾ. ಶುದ್ಧ ಜನ್ಮತು ಹೋ ನಾ ಸಕೆ. ಶುದ್ಧವಾಗಿರೋ ಜನ್ಮ ಆಗಲ್ಲ. ಗುಲ್ಗುಲ್ ಪವಿತ್ರ ಜನ್ಮ ಕೃಷ್ಣ ಕಾಹಿ ಪೆಹಲೆ ಪೆಹಲೆ ಹೋತಾ ಹೈ. ಸುಂದರವಾದಂಥ ಒಂದು ಜನ್ಮ ಕೃಷ್ಣನಿಗೆ ಮೊಟ್ಟ ಮೊದಲಾಗುತ್ತೆ. ಉನ್ಕೆ ಬಾದ್ ನೈ ದುನಿಯಾ ವೈಕುಂಠ ಕಹಾ ಜಾತ. ಅದರ ನಂತರ ಹೊಸ ಪ್ರಪಂಚ ವೈಕುಂಠ ಅಂತ ಹೇಳಲಾಗುತ್ತೆ. ಕೃಷ್ಣ ಬಿಲ್ಕುಲ್ ಗುಲ್ಗುಲ್ ನೈ ದುನಿಯಾ ಮೇ ಆಯೆಂಗೆ. ಶ್ರೀಕೃಷ್ಣನ ಆತ್ಮ ಸುಂದರವಾಗಿರ್ತಕ್ಕಂಥ ಹೊಸ ಪ್ರಪಂಚದಲ್ಲಿ ಬರುತ್ತೆ. ರಾವಣ ಸಂಪ್ರದಾಯ ಬಿಲ್ಕುಲ್ ಖತಮ್ ಹೋ ಜಾಯೇಗ. ಈ ರಾವಣ ಸಂಪ್ರದಾಯದವರು ಒಬ್ಬರು ಇರಲ್ಲ, ಎಲ್ಲ ಕ್ಲೋಸ್ ಆಗಿಬಿಡ್ತಾರೆ. ಕೃಷ್ಣ ಕಾ ನಾಮ್ ಉನ್ಕೆ ಮಾ ಬಾಪ್ ಸೆ ಭಿ ಬಹುತ್ ಬಲಾ ಹೈ. ಶ್ರೀಕೃಷ್ಣನ ಹೆಸರು ಅವ್ರ ಅಪ್ಪ ಅಮ್ಮ ಅವ್ರಿಗಿಂತಲೂ ಫೇಮಸ್ ಇದೆ. ಕೃಷ್ಣಕ್ಕೆ ಮಾ ಬಾಪ್ ಕಾ ನಾಮ ಇತ್ನಾ ಬಲಾ नहीं है. ಶ್ರೀಕೃಷ್ಣನ ಅಪ್ಪ ಅಮ್ಮನಿಗೆ ಇಷ್ಟು ಹೆಸರು ಪ್ರಸಿದ್ಧಿ ಇಲ್ಲ. कृष्ण से पहले जिनका नाम होता है वे योग बल से जन्म नहीं कहेंगे. ಶ್ರೀಕೃಷ್ಣನಿಗೆ ಮುಂಚೆ ಯಾರು ಹುಟ್ಟುತ್ತಾರೆ ಅವ್ರದ್ದು ಯಾರ್ದು ಯೋಗ ಬಲದಿಂದ ಜನ್ಮ ಆಯಿತು ಅಂತ ಹೇಳಲ್ಲ. ऐसा नहीं कृष्ण के माँ बाप ने योग बल से जन्म लिया नहीं. ಶ್ರೀಕೃಷ್ಣನ ಅಪ್ಪ ಅಮ್ಮ ಯೋಗ ಬಲದಿಂದ ಜನ್ಮ ತಗೊಂಡ್ರು ಅಂತ ಇಲ್ಲ. अगर ऐसा होता तो उनका नाम बला हो जाता. ಒಂದು ವೇಳೆ ಅವ್ರ ಅಪ್ಪ ಅಮ್ಮ ಯೋಗ ಬಲದಿಂದ ಹುಟ್ಟರೆ ಅವ್ರ ಹೆಸರು ಕೂಡ ಪ್ರಸಿದ್ಧಿ ಆಗ್ಬಿಡ್ತಿತ್ತು ಅಂತಾರೆ. तो सिद्ध होता है उनके माँ बाप ने इतना पुरुषार्थ नहीं किया. ಅವ್ರ ಅಪ್ಪ ಅಮ್ಮ ಇಷ್ಟು ಪುರುಷಾರ್ಥ ಮಾಡಿಲ್ವಂತೆ ಶ್ರೀಕೃಷ್ಣನಷ್ಟು. ಅವ್ರಿಗೆ ಜನ್ಮ ಕೊಡೋಷ್ಟು ಪುಣ್ಯ ಮಾಡ್ಕೊಂಡಿರ್ತಾರೆ. ಎಷ್ಟು ಕೃಷ್ಣನ ಆತ್ಮ ಮಾಡಿತ್ತೋ ಅಷ್ಟು ಮಾಡಿಲ್ಲ. ಎಸ್ ಸಬ್ ಬಾತೆ ಆಗೆ ಚಲ್ ತುಮಕೋ ಸಮಜ್ತೆ ಜಾಯೆಂಗೆ. ಈ ಎಲ್ಲ ಜ್ಞಾನದ ಟಾಪಿಕ್ಸು ನಿಮ್ಮ ಮುಂದೆ ಹೋಗ್ತಾ ಹೋಗ್ತಾ ಕ್ಲೀನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪೂರಿ ಕರ್ಮಾತೀತ ಅವಸ್ಥಾ ವಾಲೆ ಹಿ ರಾಧಾ ಕೃಷ್ಣ ಹೇ. ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ಪಡೆದಿರುವಂಥವ್ರು ಯಾರೋ ರಾಧಾಕೃಷ್ಣರೇ. ವಹಿ ಸದ್ಗತಿ ಮೇ ಆತೆ ಹೇ ಪಾಪಾತ್ಮಯೇ ಸಬ್ ಖತಮ್ ಹೋ ಜಾತೆ. ಅವರೇ ಸದ್ಗತಿನಲ್ಲಿ ಬರ್ತಾರೆ, ಬಾಕಿ ಪಾಪಾತ್ಮರೆಲ್ಲ ಕ್ಲೋಸ್ ಆಗ್ತಾರೆ. ತಬ್ ಉನೋಕ ಜನ್ಮ ಹೋತಾ ಹೈ. ಆವಾಗ ದೇವತೆಗಳು ಜನ್ಮ ಆಗುತ್ತೆ. ಫಿರ್ ಕಹೆಂಗೆ ನೈ ದುನಿಯಾ ಪಾವನ್ ದುನಿಯಾ. ಆ ನಂತರದ ದುನಿಯಾ ಪ್ರಪಂಚ ಏನಿರುತ್ತೆ ಹೊಸ ಪ್ರಪಂಚ ಅಂತ ಹೇಳಲಾಗುತ್ತೆ. इसलिए कृष्ण का नाम बाला है. ಅದರಿಂದ ಕೃಷ್ಣನ ಹೆಸರು ಪ್ರಸಿದ್ಧಿ. ಮಾ ಬಾಪ್ ಕಾ ಇತ್ನಾ ನಹಿ. ಅವ್ರ ಅಪ್ಪ ಅಮ್ಮನಿಗೆ ಇಷ್ಟೊಂದು ಪ್ರಸಿದ್ಧಿ ಇಲ್ಲ. आगे चल तुमको बहुत साक्षात्कार होंगे. टाइम तो पड़ा है, तुम किसको भी समझा सकते हो. यह बनने के लिए पढ़ रहे हैं. ಮುಂದೆ ಹೋದಂತೆ ನಿಮಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆ ರೀತಿ ಆಗ್ಲಿಕ್ಕೋಸ್ಕರ ನೀವು ಓದ್ತಾ ಇದ್ದೀರಾ. ವಿಶ್ವ ಮೇ ಇತ್ನಾ ರಾಜ್ಯ ಅಬ್ ಸ್ಥಾಪನಾ ಹೋ ರಹೆ. ಜಗತ್ತಿನಲ್ಲಿ ಈಗ ಇಂಥ ಒಂದು ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಹಮಾರೆ ಲಿಯೇ ನೈ ದುನಿಯಾ ಚಾಹಿಯೆ. ನಮಗೋಸ್ಕರ ಏನು ಬೇಕಾಗುತ್ತೆ? ಹೊಸ ಪ್ರಪಂಚ ಬೇಕಾಗತ್ತೆ. ಅಭಿ ತುಮಕೋ ದೈವಿ ಸಂಪ್ರದಾಯ ನಹಿ ಕಹೆಂಗೆ. ಈಗ ನಿಮಗೆ ದೈವಿ ಸಂಪ್ರದಾಯ ಅಂತ ಹೇಳೋದಿಲ್ಲ. ತುಮ್ ಹೋ ಬ್ರಾಹ್ಮಣ ಸಂಪ್ರದಾಯ. ಈಗ ನೀವು ಬ್ರಾಹ್ಮಣ ಸಂಪ್ರದಾಯಸ್ಥರು. देवता बनने वाले हो. देवतेಗಳಾಗೋರು ದೈವಿ ಸಂಪ್ರದಾಯ ಬನ್ ಜಾಯೆಂಗೆ. ಫಿರ್ ತುಮಾರ ಆತ್ಮ और ಶರೀರ दोनों ಸ್ವಚ್ಛ ಹೋಂಗೆ. ಯಾವಾಗ ನೀವು ದೈವಿ ಸಂಪ್ರದಾಯದವರು ಆಗ್ಬಿಡ್ತಿರೋ ಆಗ ನಿಮ್ಮ ಆತ್ಮ ಶರೀರ ಎರಡು ಸ್ವಚ್ಛವಾಗಿಬಿಡುತ್ತೆ. ಅಭಿ ತುಮ್ ಸಂಗಮಯುಗಿ ಪುರುಷೋತ್ತಮ ಬನ್ನೆ ವಾಲೆ ಹೋ. ಈಗ ನೀವು ಸಂಗಮಯುಗದವರು ಪುರುಷೋತ್ತಮರು ಆಗುವಂಥವ್ರು ಆಗಿದ್ದೀರಿ. ये सारी मेहनत की बात है. याद से विक्रमाजीत बनना है. ಇದೆಲ್ಲ ಪರಿಶ್ರಮದ ಮಾತಾಗಿದೆ. ನೆನಪು ಮಾಡಿ ಮಾಡಿ ವಿಕ್ರಮಾಜಿತರು ಆಗಬೇಕು. ತುಮ್ ಖುದ್ ಕೇತೆ ಹೋ ಯಾದ ಗಡಿ ಗಡಿ ಭೂಲ್ ಜಾತಿ. ನೀವು ಸ್ವತಃ ಹೇಳ್ತೀರಾ ನೆನಪು ಅನ್ನೋದು ಕ್ಷಣ ಕ್ಷಣಕ್ಕೂ ಮರ್ತೋಗ್ಬಿಡುತ್ತೆ. ಬಾಬಾ ಪಿಕ್ನಿಕ್ ಪರ್ ಬೈಠತೆ ಹೇ ತೋ ಬಾಬಾ ಕೋ ಖಯಾಲ್ ರಹತಾ ಹೇ. ಯಾವಾಗ ಪಿಕ್ನಿಕ್ನಲ್ಲಿ ಹೋಗಿ ಕೂತ್ಕೊತಾ ಇದ್ರು ಬ್ರಹ್ಮ ಬಾಬಾ ಅವರು, ಆವಾಗ ಇವೆಲ್ಲ ಮನನ ನಡೀತಾ ಇತ್ತು. ಹಮ್ ಯಾದ್ ಮೇ ನಹಿ रहेंगे ಬಾಬಾ ಕ್ಯಾ ಕಹೆಂಗೆ. ನಾವು ಸರಿಯಾಗಿ ಯೋಗ ಮಾಡಲಿಲ್ಲ ಅಂದರೆ ಬಾಬಾ ಏನು ಹೇಳ್ತಾರೆ? ಇಸ್ಲಿಯೇ ಬಾಬಾ ಕೇತೆ ತುಮ್ ಯಾದ್ ಮೇ ಬೈಟ್ ಪಿಕ್ನಿಕ್ ಕರೋ. ನೀವು ಕೂಡ ಚೆನ್ನಾಗಿ ನೆನಪಿನಲ್ಲಿದ್ದು ಪಿಕ್ನಿಕ್ ಮಾಡಿ ಅಂತ ಬಾಬಾ ಹೇಳ್ತಾರೆ. ಕರ್ಮ್ ಕರ್ತೆ ಮಾಶುಕ್ ಕೋ ಯಾದ್ ಕರೋ ವಿಕರ್ಮ್ ವಿನಾಶ್ ಹೋಂಗೆ.
ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೂ ನೀವು ಪಿಕ್ನಿಕ್ ಮಾಡಿ, ಆವಾಗ ಪ್ರಿಯತಮ ತಂದೆ ನಿಮಗೆ ನೆನಪು ಬರುತ್ತೆ. ವಿಕರ್ಮಗಳು ವಿನಾಶ ಆಗುತ್ತೆ, ಜಿಸ್ಸೆ ಹಿ ಮೆಹನತ್. ಇದರಲ್ಲೇ ಕಷ್ಟ ಇರೋದು. ಯಾದ್ ಸೆ ಆತ್ಮ ಪವಿತ್ರ ಹೋಂಗೆ ಅವಿನಾಶಿ ಜ್ಞಾನ ದನ್ ಬಿ ಜಮಾ ಹೋಗ. ನೆನಪಿನಿಂದ ಆತ್ಮ ಪವಿತ್ರನೂ ಆಗುತ್ತೆ, ಅವಿನಾಶಿ ಜ್ಞಾನ ರತ್ನಗಳು ಕೂಡ ನಿಮಗೆ ಜಮಾ ಆಗ್ತಾ ಹೋಗುತ್ತೆ. ಅಗರ್ ಅಪವಿತ್ರ ಬನ್ ಜಾತೆ ತೋ ಸಾರಾ ಜ್ಞಾನ ಬೆಹ ಜಾತ. ಒಂದು ವೇಳೆ ಜ್ಞಾನ ಮಾರ್ಗದಲ್ಲಿ ನಡೀತಾ ಅಪವಿತ್ರರಾಗ್ಬಿಟ್ರೆ ಜ್ಞಾನ ಎಲ್ಲ ಹೊರಟೋಗುತ್ತೆ. ಪವಿತ್ರತಾ ಹಿ ಮುಖ್ಯ ಹೇ, ಇಲ್ಲಿರೋದು ಮುಖ್ಯವಾಗಿರೋದು ಪವಿತ್ರತೆ. बाबा तो अच्छी अच्छी बातें समझाते हैं, यह सृष्टि के आदि मध्यांत का ज्ञान कोई में भी नहीं है. ಬಾಬಾ ಅವರು ಒಳ್ಳೊಳ್ಳೆ ಟಾಪಿಕ್ಸ್ ಬಗ್ಗೆ ತಿಳಿಸ್ತಾ ಇರ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅಂತಕ್ಕಂಥದ್ದು ಯಾವುದೇ ಮನುಷ್ಯರಲ್ಲಿ ಇಲ್ಲ. ಫಿರ್ ಜೋ ಬಿ ಸತ್ಸಂಗ ಆದಿ ಹೇ ವ ಸಬ್ ಭಕ್ತಿ ಮಾರ್ಗ. ಪ್ರಪಂಚದಲ್ಲಿ ಏನೆಲ್ಲ ಸತ್ಸಂಗಗಳಿದಾವೆ ಇವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. बाबा ने समझाया भक्ति वास्तव में प्रवृत्ति मार्ग वालों को ही करनी है. ಶಿವಬಾಬಾ ತಿಳಿಸ್ಕೊಡ್ತಾರೆ, ಭಕ್ತಿ ಮಾಡಬೇಕಾಗಿರೋದು ಪ್ರವೃತ್ತಿ ಮಾರ್ಗದವರು. ತುಮಾರೆ ಮೇ ಕಿತ್ನಿ ತಾಕತ್ ರಹತಿ ಹೇ, ನಿಮ್ಮಲ್ಲಿ ಕೂಡ ಎಷ್ಟೊಂದು ಪವರ್ ಇರುತ್ತೆ. ಗರ್ ಬೈಟೆ ತುಮಕೋ ಸುಖ ಮಿಲ್ ಜಾತ ಹೈ, ಮನೆಯಲ್ಲಿದ್ದಂಗೆ ನಿಮಗೆ ಸುಖ ಸಿಗುತ್ತೆ. ಸರ್ವಶಕ್ತಿವಾನ್ ಬಾಬಾ ಸೆ ತುಮ್ ಇತ್ನಿ ತಾಕತ್ ಲೇತೆ ಹೋ. ಸರ್ವಶಕ್ತಿವಂತ ಪರಮಾತ್ಮನಿಂದ ಇಷ್ಟೊಂದು ಶಕ್ತಿಯನ್ನು ನೀವು ತೆಗೆದುಕೊಳ್ತೀರಾ. ಸನ್ಯಾಸಿಯೋ ಮೇ ಬಿ ಪಹಲೆ ತಾಕತ್ತಿ ಜಂಗಲೋ ಮೇ ರಹತೆ ಥೆ. ಮೊದಲು ಸಾಧು ಸಂತರು ಕಾಡುಗಳಲ್ಲಿ ಇರ್ತಾಯಿದ್ರು, ಅವರಲ್ಲಿ ತುಂಬ ಶಕ್ತಿ ಇರ್ತಿತ್ತು. ಅಭಿ ತೋ ಕಿತ್ನೆ ಬಡೆ ಬಡೆ ಫ್ಲ್ಯಾಟ್ ಬನಾಕರ್ रहते, ಇವಾಗ ದೊಡ್ಡ ದೊಡ್ಡ ಅರಮನೆಗಳು ಮಾಡ್ಕೊಂಡು ಇರ್ತಾರೆ. ಅಭಿ ತೋ ವಹ ತಾಕತ್ ನಹೀ, ಈಗ ಆ ಶಕ್ತಿ ಅವರಲ್ಲಿ ಇಲ್ಲ ಅಂತಾರೆ. ಜೈಸೆ ತುಮಾರೆ ಮೇ ಬಿ ಪಹಲೆ ಸುಖಿ ತಾಕತ್ रहती फिर गुम हो जाता है. ಮೊಟ್ಟ ಮೊದಲು ನಿಮ್ಮಲ್ಲಿ ತುಂಬ ಸುಖದ ಶಕ್ತಿ ಇರುತ್ತೆ, ಆಮೇಲೆ ಅದು ನಷ್ಟ ಆಗಿಬಿಡುತ್ತೆ. ಉನೋಮೆ ಬಿ ಪಹಲೆ ಶಾಂತಿ ಕಿ ತಾಕತ್. ಫಸ್ಟ್ ಬಂದಾಗ ಅವರ ಆತ್ಮಗಳಲ್ಲಿ ಶಾಂತಿಯ ಶಕ್ತಿ ಇತ್ತು. अब तो ताकत ही नहीं, ಈಗ ಆ ಶಕ್ತಿ ಇಲ್ಲ. ಹಾಗೆ तो सच कहते थे कि रचता रचना की हम नहीं जानते. ಮೊದಲು ಹೇಳ್ತಾ ಇದ್ರು ಸಾಧು ಸಂತರು, ನಮಗೆ ರಚನೆ ಬಗ್ಗೆ ಗೊತ್ತಿಲ್ಲ, ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು. ಅಭಿ ತೋ ಅಪ್ನೆ ಕೋ ಭಗವಾನ್ ಶಿವೋಹಂ ಕ್ಯಾ ಬೈಟೆ ಹೇ, ಈಗ ಅವ್ರನ್ನವರೇ ಭಗವಂತ ಶಿವೋಹಂ ಅಂತ ಹೇಳಿ ಕೂತ್ಕೊಂಡು ಬಿಡ್ತಾರೆ. ಬಾಬಾ ಸಮझाते इस समय सारा जाड़ तमो प्रधान, इसलिए साधु आदि का भी उद्धार करने मैं आता हूँ. ಈ ಟೈಮ್ನಲ್ಲಿ ಟೋಟಲ್ ಮರನೇ ತಮೋ ಪ್ರಧಾನ ಆಗಿಬಿಟ್ಟಿದೆ. ಅದರಿಂದ ಈ ಸಾಧು ಸಂತರನ್ನು ಉದ್ಧಾರ ಮಾಡೋಕ್ಕೆ ನಾನು ಬರಬೇಕಾಗತ್ತೆ. ಈ ದುನಿಯಾ ಹಿ ಬದಲ್ನಿ, ಈ ಜಗತ್ತೇ ಬದಲಾವಣೆ ಆಗ್ತಾ ಇದೆ. सब आत्माएं वापस चले जाएंगे, एक भी नहीं जिसको पता हो कि हमारा आत्मा में अविनाशी पार्ट भरा हुआ है जो फिर से रिपीट करेंगे. ಒಬ್ಬರ ಆತ್ಮಕ್ಕೂ ಕೂಡ ಗೊತ್ತೇ ಇಲ್ಲ ನಮ್ಮ ಆತ್ಮ ಅವಿನಾಶಿ, ಆತ್ಮದಲ್ಲಿ ಅವಿನಾಶಿ ಪಾರ್ಟ್ ತುಂಬಿದೆ, ನಂತರ ಇದು ರಿಪೀಟ್ ಆಗುತ್ತೆ ಅನ್ನೋದು ಒಬ್ಬರಿಗೂ ಗೊತ್ತಿಲ್ಲ. ಆತ್ಮ ಇತನಿ ಚೋಟಿ ಹೇ, ಇಸ್ಮೆ ಅವಿನಾಶಿ ಪಾರ್ಟ್ ಬರಾ ಹೇ ಜೋ ಕಭಿ ವಿನಾಶ ನಹೀ ಹೋಂಗೆ. ಆತ್ಮ ಎಷ್ಟು ಸೂಕ್ಷ್ಮ, ಅತಿ ಸೂಕ್ಷ್ಮ ಬಿಂದು, ಅದರಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ, ಅದೆಂದು ವಿನಾಶ ಆಗೋದಿಲ್ಲ. ಇಸ್ಮೆ ಬುದ್ಧಿ ಬಡಿ ಅಚ್ಚಿ ಪವಿತ್ರ ಚೈಯೆ. ಈ ಜ್ಞಾನನ ಅರ್ಥ ಮಾಡ್ಕೊಳ್ಳೋಕ್ಕೂ ಬುದ್ಧಿ ಶುದ್ಧವಾಗಿರೋದು ಬೇಕು. ತಬ್ ಹೋಗಿ ಜಬ್ ಯಾದ್ ಕಿ ಯಾತ್ರಾ ಮೇ ಮಸ್ತ್ रहेंगे. ಅದು ಕೂಡ ಯಾವಾಗ ಆಗುತ್ತೆ, ನೆನಪಿನ ಯಾತ್ರೆಯಲ್ಲಿ ಮಸ್ತರಾಗಿದ್ದಾಗ. ಮೆಹನತ್ ಸಿವಾಯ್ ಪದ್ ಥೋಡಿ ಮಿಲೆಗಾ, ಇಸ್ಲಿಯೇ ಗಾಯಾ ಜಾತಾ ಹೈ ಚಡೆ ತೋ ಚಾಕೆ ವೈಕುಂಠ ರಸ್. ಪರಿಶ್ರಮ ಪಡಬೇಕಾಗತ್ತೆ, ಆವಾಗಲೇ ಪದವಿ ಸಿಗುತ್ತೆ. ಅದರಿಂದ ಗಾಯನ ಕೂಡ ಇದೆ. ಏರಿದ್ರೆ ವೈಕುಂಠ ರಸ. ಕಹಾ ಊಂಚೇತೆ ಊಂಚ ರಾಜಾವಂಕ ರಾಜ ಡಬಲ್ ಸಿರ್ತಾಜ್ ಕಹಾ ಪ್ರಜಾ. ಎಲ್ಲಿ ರಾಜರಿಗಿಂತಲೂ ರಾಜರು ಡಬಲ್ ಕಿರೀಟಧಾರಿಗಳು, ಎಲ್ಲಿ ಪ್ರಜೆಗಳು. ಪಡಾನೇವಲ್ಲ ಏಕ ಹಿ ಹೇ ಜಿಸ್ಮೆ ಸಮಜ್ ಬಡಿ ಅಚ್ಚಿ ಚೈ. ಓದಿಸ್ತಕ್ಕಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ, ಇದರಲ್ಲಿ ತಿಳ್ಕೊಳ್ತಕ್ಕಂಥವ್ರಿಗೆ ಬುದ್ಧಿ ಚೆನ್ನಾಗಿ ಬೇಕು. ಬಾಬಾ ಬಾರ್ ಸಮझाते ಯಾದ್ ಕಿ ಯಾತ್ರಾ ಹೇ ಮುಖ್ಯ. ಪ್ರತಿ ಬಾರಿ ಬಾಬಾ ಹೇಳ್ತಾ ಇರ್ತಾರೆ, ಇಲ್ಲಿ ನೆನಪಿನ ಯಾತ್ರೆ ಅನ್ನೋದು ಮೈನ್. ಮೈ ತುಮಕೋ ಪಡಾಕರ್ ವಿಶ್ವ ಕಾ ಮಾಲಿಕ್ ಬನಾತಾ. ಬಾಬಾ ಹೇಳ್ತಾರೆ, ನಾನು ಬಂದು ನಿಮಗೆ ಓದಿಸ್ಬಿಟ್ಟು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ. ತೋ ಟೀಚರ್ ಗುರು ಬಿ ಹೋಗಾ. ಬಾಬಾ ತೋ ಹಿ ಟೀಚರ್ ಉಂಕಾ ಟೀಚರ್, ಪಾಪ ಉಂಕಾ ಬಾಪ್. ಶಿವ ಬಾಬಾ ಆಗಿದ್ದಾರೆ ಶಿಕ್ಷಕರಿಗೂ ಶಿಕ್ಷಕ, ತಂದೆಗಳಿಗೂ ತಂದೆ. ತೋ ತುಮ್ ಬಚ್ಚೆ ಜಾನ್ತೆ ಹೋ ಹಮಾರ ಬಾಬಾ ಬಹುತ್ ಪ್ಯಾರ ಹೇ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಮ್ಮ ತಂದೆ ತುಂಬ ಪ್ರಿಯವಾಗಿದ್ದಾರೆ. ಐಸಾ ಬಾಬಾ ಕೊತ್ತು ಬಹುತ್ ಯಾದ್ ಕರ್ನ. ಈ ರೀತಿ ತಂದೆನ ತುಂಬ ನೆನಪು ಮಾಡಬೇಕು. ಪಡನ ಪೂರಾ ಹೇ
ಓದಲೇಬೇಕು ಪೂರ್ತಿ. ಬಾಬಾ ಕೋ ಯಾದ್ ನಹಿ ಕರೆಂಗೆ ತೋ ಪಾಪ ನಷ್ಟ ನಹಿ ಹೋಂಗೆ. ತಂದೆ ನೆನಪೇ ಮಾಡಲಿಲ್ಲ ಅಂದರೆ ಪಾಪಗಳು ನಾಶ ಆಗೋದಿಲ್ಲ. ಬಾಬಾ ಸಭಿ ಆತ್ಮಕೋ ಸಾತ್ ಲೇ ಜಾಯಂಗೆ. ಎಲ್ಲ ಆತ್ಮಗಳನ್ನು ಪರಂಧಾಮಕ್ಕೆ ಬಾಬಾ ಕರ್ಕೊಂಡು ಹೋಗ್ತಾರೆ. बाकी शरीर सब खत्म हो जाएगा, आत्माएं अपनी धर्म के सेक्शंस में जाकर निवास करती है. ಬಾಕಿ ಎಲ್ಲ ಶರೀರಗಳು ಸಮಾಪ್ತಿ ಆಗೋಗುತ್ತೆ. ಆತ್ಮಗಳು ಹೋಗ್ಬಿಟ್ಟು ತಮ್ಮ ಧರ್ಮದ ಸೆಕ್ಷನ್ಸ್ನಲ್ಲಿ ಹೋಗಿ ವಾಸ ಮಾಡ್ತವೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मुख्य सारांश धारणेಗೋಸ್ಕರ बुद्धि को पवित्र बनाने के लिए याद की यात्रा में मस्त रहना. ಬುದ್ಧಿಯನ್ನು ಶುದ್ಧ ಮಾಡ್ಕೊಳ್ಳೋಕ್ಕೆ ಬಾಬಾ ಅವ್ರ ನೆನಪಿನಲ್ಲಿ ಮಸ್ತರಾಗಿರಿ. कर्म करते भी एक मास्टर को याद रहे तब ही विकर्माजीत बनेंगे. ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಾ ಬಾಬಾ ಅವ್ರ ನೆನಪಿನಲ್ಲಿದ್ದರೆ, ಪ್ರೀತಮನ್ ನೆನಪು ಮಾಡ್ತಾ ಇದ್ರೆ ವಿಕರ್ಮಾಜಿತರು ಆಗ್ತೀರಾ. इस छोटे से युग में मनुष्य से देवता बनने की मेहनत करनी है. ಈ ಚಿಕ್ಕ ಯುಗದಲ್ಲಿ ಮಾನವರಿಂದ ದೇವತೆಗಳಾಗುವಂಥ ಪರಿಶ್ರಮವನ್ನು ಮಾಡಬೇಕು. अच्छे कर्म के अनुसार ही अच्छे संस्कारों को धारण कर अच्छे कुल में जाना है. ಒಳ್ಳೆ ಕರ್ಮಗಳ ಅನುಸಾರವಾಗಿ ಒಳ್ಳೆ ಸಂಸ್ಕಾರಗಳನ್ನು ಜೀವನದಲ್ಲಿ ಧಾರಣೆ ಮಾಡಿ ಒಳ್ಳೆ ಕುಲಗಳಲ್ಲಿ ಹುಟ್ಟಬೇಕು ಅಂತಾರೆ. ವರದಾನ ಜಹಾನ್ ಕೆ ನೂರ್ ಬನ್ ಭಕ್ತೋಂ ಕೋ ನಜರ್ ಸೆ ನಿಹಾಲ್ ಕರ್ನೆ ವಾಲೆ ದರ್ಶನೀಯ ಮೂರತ್ ಭವ. ಜಗತ್ತಿನ ಒಂದು ಬೆಳಕಾಗಿ, ಜಗತ್ತಿನ ಒಂದು ಪ್ರಕಾಶಮಾನವಾದಂಥ ಆತ್ಮ ಆಗಿ ಭಕ್ತರಿಗೆ ದೃಷ್ಟಿಯಿಂದನೇ ಶಕ್ತಿಯನ್ನು ಕೊಟ್ಟು ದರ್ಶನೀಯ ಮೂರ್ತಿಗಳು ಆಗಿರಿ. सारा विश्व आप जहान के आंखों की दृष्टि लेने के लिए इंतजार में है. ಇಡೀ ಜಗತ್ತಿನ ಆತ್ಮಗಳು ನಿಮ್ಮಿಂದ ದೃಷ್ಟಿ ತಗೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. जब आप जहान के नूर अपनी संपूर्ण स्टेज तक पहुंचेंगे अर्थात संपूर्णता की आंख खुलेगा तब ही सेकंड में विश्व परिवर्तन होगा. ಯಾವಾಗ ನೀವು ಇಡೀ ಜಗತ್ತಿನ ಒಂದು ಬೆಳಕಾಗಿರುವಂಥ ಆತ್ಮಗಳು ಸಂಪೂರ್ಣ ಸ್ಥಿತಿಯನ್ನು ತಲುಪ್ತಿರೋ ಆಗ ಸಂಪೂರ್ಣತೆಯ ಕಣ್ಣು ಎಲ್ರಿಗೂ ಓಪನ್ ಆಗುತ್ತೆ. ಆಗ ಜಗತ್ತಿನ ಪರಿವರ್ತನೆ, ವಿಶ್ವದ ಪರಿವರ್ತನೆ ಆಗುತ್ತೆ. फिर आप दर्शनीय मूर्त आत्माएं अपनी नज़र से भक्त आत्माओं को निहाल कर सकेंगे. ಆವಾಗಲೇ ನೀವು ದರ್ಶನೀಯ ಮೂರ್ತಿಗಳಾಗಿ ಭಕ್ತಾತ್ಮಗಳಿಗೆ ದೃಷ್ಟಿಯಿಂದನೇ ಮುಕ್ತಿಯನ್ನು ಕೊಡ್ಬೋದು. नज़र से निहाल होने वाले की लंबी क्यू है, इसलिए संपूर्णता की आंखें खुली रहे. ದೃಷ್ಟಿಯಿಂದನೇ ಮುಕ್ತಿ ಕೊಡ್ತಕ್ಕಂಥವ್ರದ್ದು ಕ್ಯೂ ಭಾಳ ದೊಡ್ಡದಿದೆ. ತಗೊಳ್ಳೋವಂಥವ್ರು ದೃಷ್ಟಿ ತಗೊಳ್ಳೋವ್ರ ಕ್ಯೂ ದೊಡ್ಡದಾಗಿದೆ. ಅದರಿಂದ ಸಂಪೂರ್ಣತೆಯ ಕಣ್ಣನ್ನು ತೆರೀರಿ. आंखों का मलना और संकल्पों का गुटका व जुटका खाना बंद करो तब ही दर्शनीय मूर्त बन जाएंगे. ನೋಡಿ, ಕಣ್ಣು ಮುಚ್ಚೋದು, ಸಂಕಲ್ಪಗಳಿಂದ ತೂಕಡಿಸೋದು, ಈ ಒಂದು ಆಕಳಿಸೋದು ಇವೆಲ್ಲ ನಿಲ್ಲಿಸ್ಬಿಡಿ. ಆಗ ನೀವು ದರ್ಶನೀಯ ಮೂರ್ತಿಗಳು ಆಗ್ಬಿಡ್ತೀರಾ. ಸ್ಲೋಗನ್ ನಿರ್ಮಲ್ ಸ್ವಭಾವ ನಿರ್ಮಾಣತಾ ಕಾ ನಿಶಾನಿ ಹೇ, ನಿರ್ಮಲ್ ಬನೋ ಸಫಲತಾ ಮಿಲೇಗಿ. ನಿರ್ಮಲ ಸ್ವಭಾವದ ನಿರ್ಮಾಣತೆ ಗುರುತಾಗಿದೆ. ನಿರ್ಮಲ ಸ್ವಭಾವ ನಿರ್ಮಾಣತೆಯ ಗುರುತಾಗಿದೆ. ನಿರ್ಮಲರಾದಾಗ ಸಫಲತೆ ಅನ್ನೋದು ಸಿಗ್ತಾ ಇರುತ್ತೆ. ಅಚ್ಚಾ, ಓಂ ಶಾಂತಿ.